ಇದನ್ನ ತೊಳೆ ಬ್ರ್ಯಾಂಡ್ ಹೋಗಿದೆ. ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿರೀಶ್ ಕಸನ್ ಅವರು. ಇವತ್ತು ನಾನು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿರುವಂತಹ ಕೌಜಲಗಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿರುವಂಥ ಒಂದು ವಿಶೇಷದ ಬಗ್ಗೆ ತಮಗೆ ಹೇಳೋಕ್ಕೆ ಬಯಸ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಕೌಜಲಗಿಯಲ್ಲಿ ವಿಠ್ಠಲ ಬೀರ ದೇವರ ದೇವಸ್ಥಾನವಿದ್ದು ಇಲ್ಲಿ ಸುಮಾರು ಜನರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಬೇಡ್ಕೊಳ್ತಾರಂತ ತಮಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಮತ್ತು ಈ ಒಂದು ದೇವಸ್ಥಾನದ ವಿಶೇಷತೆಯನ್ನು ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಪೂಜಾರಿಯವರಿಂದ ಪಡೆಯೋಣ. ನಮಸ್ಕಾರ, ತಮ್ಮ ಹೆಸರು ಹೇಳಿ ನಮ್ಮ ವೀಕ್ಷಕರಿಗೆ. ಶಿವಪ್ಪ ಮೀಸೆಯವರು ಕೌಜಲಗಿರಿ. ಈ ಒಂದು ದೇವಸ್ಥಾನದ ಮಹಿಮೆ ಏನದಂತ ನಮ್ಮ ವೀಕ್ಷಕರಿಗೆ ಹೇಳಬೇಕು. ವಿಠ್ಠಲ ಬೀರ ದೇವರು ಸಾಕಿನ ಕೌಜಲಗಿರಿ ಬಂದ ಭಕ್ತಾದಿಗಳು ದೇವರಿಗೆ ಬಂದರೆ ಏನೊಂದು ಮಕ್ಕಳನ್ನು ಏನೊಂದು ನೌಕರಿ ಹಿಡಿಬೇಕನ್ನೋರು ಭಕ್ತಾದಿಗಳನ್ನು ಬಂದ್ರೆ ಆಶೀರ್ವಾದ ಮಾಡ್ತಾನೆ ವಿಠ್ಠಲ ಬೀರ ದೇವರು ಕೌಜಲಗಿ. ಯಾವ ತಿಂಗಳಲ್ಲಿ ಈ ಒಂದು ದೇವಸ್ಥಾನದ ಜಾತ್ರೆ ನಡೀತದೆ ಸ್ವಲ್ಪ ವೀಕ್ಷಕರಿಗೆ ಹೇಳಬೇಕು. ಯಾವ ತಿಂಗಳು ಅಂದ್ರೆ ದೀಪಾವಳಿ ಆದ ನವಂಬರ್ ಕರಿ ಕಟ್ತಾರೋ ಜಾತ್ರೆ. ನೋಡಿ ಫ್ರೆಂಡ್ಸ್, ಈಗಾಗಲೇ ಇವರು ವಿಠ್ಠಲ ಬೀರ ದೇವರ ದೇವಸ್ಥಾನದ ಪೂಜಾರಿಯವರು ಹೇಳ್ತಾ ಇದ್ದಾರೆ, ಯಾರೆಲ್ಲ ಬಂದು ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಆ ಒಂದು ನಾವು ಏನಾದರೂ ಬೇಡ್ಕೊಂಡಿದ್ರೆ ಖಂಡಿತವಾಗಿ ಅವರಿಗೆ ಮಕ್ಕಳಾಗಿಲ್ಲದವ್ರಿಗೆ ಮಕ್ಕಳನ್ನು ಕೊಡ್ತಾರೆ. ಜೊತೆಗೆ ಯಾರೆಲ್ಲ ನೌಕರಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಇಲ್ಲಿ ಬಂದು ಬೇಡ್ಕೊಂಡಿದ್ರೆ ನೌಕರಿ ಕೂಡ ಸಿಗುತ್ತೆ. ಮತ್ತು ಯಾರೆಲ್ಲಿಗೆ ಕಷ್ಟಗಳಿದ್ದಾವೆ ಆ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಈ ವಿಠ್ಠಲ ಬೀರ ದೇವರಿಗೆ ಇದೆ ಅಂತ ಈಗಾಗಲೇ ಪೂಜಾರಿಯವರು ಇದ್ದಾರೆ. ಮತ್ತು ನಾವು ಮತ್ತೊಬ್ಬರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡೋಣ. ತಮ್ಮ ಹೆಸರು ಹೇಳಿ ನಮ್ಮ ವೀಕ್ಷಕರಿಗೆ. ಮಾದೇವ ಸಪ್ಪಸ್ ಮನೆ. ನಿಮ್ಮ ಊರ ಹೆಸರು ಹೇಳಿ ನಮ್ಮ ವೀಕ್ಷಕರಿಗೆ. ಕೌಶಲ್ಯಗಿರಿ. ಈ ವಿಶೇಷತೆ ನಿಮ್ಮ ಬಗ್ಗೆ ಅಂದರೆ ಈಗ ನೀವು ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡ್ತಾರಾ? ಮಾಡ್ತಾರೆ. ಏನೆಲ್ಲ ಒಂದು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ನಿಮ್ಗೆ ಏನಾಗಿದೆ ಹೇಳಿ? ಒಳ್ಳೇದಾಗಿದೆಯಾ? ಒಳ್ಳೇದಾಗಿದೆ. ನಾವು ಏನು ಬೇಡ್ಕೊಂಡ್ವಿ ಎಲ್ಲ ಸರ್. ಎಷ್ಟು ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರಿ ನಮ್ಮ ವೀಕ್ಷಕರಿಗೆ ಹೇಳಬೇಕು? ನಾವು 2 ವರ್ಷದಿಂದ ಬರ್ತೀವಿ. 2 ವರ್ಷದಿಂದ ನೀವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿ ಹೋಗ್ತಾ ಇರ್ತೀರ. ಅಂದರೆ ನಿಮಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಒಳ್ಳೆಯದನ್ನು ಮಾಡಿದಾನಂತ ನೀವು ಹೇಳ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ನೋಡಿ ಇವರು ಈಗಾಗಲೇ ಹೇಳ್ತಾ ಇದ್ದಾರೆ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬಂದು ಈಗ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ದೇವಸ್ಥಾನಕ್ಕೆ ಬಂದು ಪ್ರತಿನಿತ್ಯ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಬಂದು ಬೆಳಗಾವಿ ಜಿಲ್ಲೆ ಇರುವಂಥ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೆಳಗಾವಿ ಜಿಲ್ಲೆ ಇರುವಂಥ ಮೂಡಲಗಿ ತಾಲೂಕಿನಲ್ಲಿರುವಂಥ ಗೋಕಾಕ್ ತಾಲೂಕಿನಲ್ಲಿರುವಂಥ ಕೌಜಲಗಿ ಗ್ರಾಮಕ್ಕೆ ಬಂದು ಭೇಟಿ ಕೊಡಿ. ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ ಖಂಡಿತವಾಗಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹೊಸ ವಿಡಿಯೋದಿಂದ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಫ್ರೆಂಡ್ಸ್.